ಈಗ ಮತ್ತೊಂದು ವಿಚಾರ ಚರ್ಚೆಗೆ ಬಂತು. ನಾಗೇಂದ್ರ ಹೊಸದಾಗಿ ಮಂತ್ರಿಯಾಗಿದ್ದಾರೆ ಬಳ್ಳಾರಿ ಮೂಲದಿಂದ. ಈ ಹಿಂದೆ BJPಯಲ್ಲಿದ್ದರು, ನಂತರ ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ನ ಮಂತ್ರಿ ಆಗಿದ್ದರು. ಆಮೇಲೆ ವಾಲ್ಮೀಕಿ ಹಗರಣದಲ್ಲಿ 150 ಕೋಟಿಯಷ್ಟು ಹಗರಣ ವಿಚಾರ. ಈಗ ಅದೇ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೆಳಗಿಳಿಸಬೇಕು ಅಂಥೇಳಿ BJP ಹಾಗೂ JDS ಸಮರ ಸಾರಿದೆ. ಶತಾಯ ಗತಾಯ ರಾಜೀನಾಮೆ ಕೊಡಲೇಬೇಕು ಅಂತ ಇವತ್ತು ಪ್ರತಿಭಟನೆ ಮೇಲೆ ಪ್ರತಿಭಟನೆ ಮಾಡಿವೆ. ಆದರೆ ಕಾಂಗ್ರೆಸ್ ಮಾತ್ರ ರಾಜೀನಾಮೆ ಕೊಡಿಸೋ ಮಾತೇ ಇಲ್ಲ, ಐ ಡೋಂಟ್ ಕೇರ್ ಅಂತ BJPಗೆ ಮತ್ತು ಕಾಂಗ್ರೆಸ್ಗೆ ನೇರವಾಗಿ ಹೇಳಿಬಿಟ್ಟಿದೆ. ಸಚಿವ ನಾಗೇಂದ್ರ ವಿರುದ್ಧ ದೋಸ್ತಿ ಸೇನೆ ಪ್ರೊಟೆಸ್ಟ್. ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಬಿಗಿಪಟ್ಟು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪವನ್ನು ಎದುರಿಸ್ತಾ ಇರುವ ಸಚಿವ ನಾಗೇಂದ್ರ ಅವರ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿವೆ. ತಕ್ಷಣವೇ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ವಿಧಾನಸಭೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿವೆ. ಪ್ರಶ್ನೋತ್ತರ ಅವಧಿ ಆರಂಭವಾಗ್ತಾ ಇದ್ದಂತೆ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಈ ವಿಷಯವನ್ನ ಪ್ರಸ್ತಾಪಿಸಿದವು. ವಿಪಕ್ಷ ನಾಯಕ ಆರ್ ಅಶೋಕ್, ಸುನಿಲ್ ಕುಮಾರ್ ಈ ವಿಷಯ ಪ್ರಸ್ತಾಪಿಸಿ ಭ್ರಷ್ಟ ಸಚಿವರೊಂದಿಗೆ ಪ್ರಶ್ನೋತ್ತರ ಅವಧಿಯಲ್ಲಿ ಹೇಗೆ ಭಾಗವಹಿಸಬೇಕು ಅಂತ ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ಸಿಗರ ಉಪದೇಶ ಕೇಳೋಕೆ ನಾವು ಬಂದಿಲ್ಲ. ಚರ್ಚೆ ಮಾಡೋ ವಿಷಯ ಅಲ್ಲ ಸರ್ ಇದು. ಅಧ್ಯಕ್ಷ ರಾಜೀನಾಮೆ ಕೊಡಬೇಕು, ಚರ್ಚೆ ಮಾಡಿ ಏನ್ ಮಾಡೋಣ, ಚರ್ಚೆ ಮಾಡಿ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ನಾವಿಲ್ಲಿಗೆ ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತ ಒಂದು ಹಗರಣ ಮಾಡಿರೋಂತ ಸಚಿವ ಸಂಪುಟ ತಗೊಂಡ್ರಿ, ರಾಜೀನಾಮೆ ಕೊಡಿ. ಉಪದೇಶ ಕೇಳಕ್ಕೆ ಅವನ್ ಬಂದಿದ್ದಾನೆ ಇಲ್ಲಿಗೆ. ಉಪದೇಶ ಕೇಳಕ್ ರಾಜ್ಯ ಜನನು ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಉಪದೇಶ ಕೇಳಕ್ಕೆ. ಈ ಹಿಂದೆ ಚರ್ಚೆ ಆಗಿರೋ ವಿಷಯ, ಈ ಹಿಂದೆ ಚರ್ಚೆ ಆಗಿ ರಾಜೀನಾಮೆ ಕೊಟ್ಟಿರೋರು ರಾಜೀನಾಮೆ ಕೊಟ್ರೆ ಮಾತ್ರ ಚರ್ಚೆಗೆ ಸಿದ್ಧ. ತಾವು ಚರ್ಚೆಗೆ ನಮ್ಗೆ ನೋಟಿಸ್ ಕೊಡಿ ಅಂತ ಕೇಳಿದ್ದೀರಾ ಸರ್, ನಾವು ಅದನ್ನ ಸ್ವಾಗತ ಮಾಡ್ತೀರಿ. ಆದ್ರೆ ಆ ಚರ್ಚೆ ನಡಿಬೇಕಾದ್ರೆ ಅವರು ಅಲ್ಲಿ ಕೂತ್ಕೊಂಬಾರ್ದು, ರಾಜೀನಾಮೆ ಕೊಟ್ಟಿದ್ರೆ ಮಾತ್ರ ನಾವು ಚರ್ಚೆಗೆ ಮಾಡೋದು. ಲೂಟಿಯಾಗಿದ್ದು ನಿಜ ಅಂತ ಸಿದ್ದರಾಮಯ್ಯ ಒಪ್ಪಿದ್ರು. ರಾಜೀನಾಮೆ ಕೊಟ್ಟವರನ್ನ ಮಂತ್ರಿ ಮಾಡಿದ್ದು ಹೇಗೆ? ಅವತ್ತು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು 89 ಕೋಟಿ ಲೂಟಿ ಆಗಿರೋದು ನಿಜ, ಸರ್ಕಾರದ ಖಜಾನೆಯಲ್ಲಿ 89 ಕೋಟಿ ಲೂಟಿ ಆಗಿದೆ, 187 ಕೋಟಿ ಅಲ್ಲ ಅಂತ ಹೇಳಿದ್ರು. ಅವ್ರು ರಾಜೀನಾಮೆ ಅಂತ ಹೇಳಿ ರಾಜೀನಾಮೆ ಕೊಟ್ರು. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಹೆಂಗ್ ತಗೊಂಡ್ರಿ? ಸಿಬಿಐ ಅಲ್ಲಿ 4 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐ ನಲ್ಲಿ 3 ಚಾರ್ಜ್ ಶೀಟ್, ಒಂದು ಇಡಿ ಚಾರ್ಜ್ ಶೀಟ್, ಇಷ್ಟು 4 ಅವ್ರ ಮೇಲೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಪಾಲು ಎಷ್ಟು ಅಂತ ಹೇಳಿ. ಕಂದಾಯ ಸಚಿವರೇ, ಇದರಲ್ಲಿ ನಿಮ್ ಪಾಲಿಲ್ಲ, ಒಪ್ಕೋತೀನಿ. ನಿಮ್ ಪಾಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಪಾಲು ಎಷ್ಟು ಅಂತ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಪಾಲು ಎಷ್ಟು ಅಂತ ಹೇಳಿ. ನಿಮ್ ಪಾಲಿಲ್ಲ, ಒಪ್ಕೋತೀನಿ. ಕಾಂಗ್ರೆಸ್ ಪಾಲಿಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಅದಕ್ಕೆ ರಾಜೀನಾಮೆ ಕೊಟ್ಟಿರೋದು, ಅದಕ್ಕೆ ಚಾರ್ಜ್ ಶೀಟ್ ಹಾಕಿರೋದು. ದೇಶವೇ ದಂಗಾಗೋ ಪ್ರಕರಣದಲ್ಲಿ ಬಿ ನಾಗೇಂದ್ರ ಒಂದು ಬಾರಿ ಜೈಲಿಗೂ ಹೋಗಿ ಬಂದಿದ್ರು. ಇದೀಗ ಸಿಐಡಿ ತನಿಖೆಯಲ್ಲಿ ನಾಗೇಂದ್ರ ಪಾತ್ರವಿಲ್ಲ ಅನ್ನೋದು ತಿಳಿದು ಬಂದಿದೆ. ಅದಕ್ಕಾಗಿ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಹೇಳುತ್ತಿದೆ. ಡೆಸ್ಕ್ ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಅಂದರೆ ನಾಗೇಂದ್ರ ವಿರುದ್ಧ ಕೇಸಿದೆ, ಅವರನ್ನು ಮಂತ್ರಿ ಮಾಡಬಾರ್ದು, ಅವರಿಗೆ ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ BJPಯವರು ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಕೇಸಿದೆ ಅವ್ರ ಮೇಲೆ. ಈ ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಹೆಂಗೆ ಮಾತಾಡ್ತಾರೆ ಅಂತಂದರೆ ಇವರೆಲ್ಲ ಅಲ್ಲಿ ಮಾತಾಡುವಾಗ ಇವರೇನೋ ಹರಿಶ್ಚಂದ್ರನ ಸತ್ಯದ ತುಂಡುಗಳು ಅಂತ ಅನಿಸ್ಬಿಡುತ್ತೆ. ಸತ್ಯ ತುಂಡುಗಳು. ಪಾಪ ಇವರು ಏನು ಕದ್ದೇ ಇಲ್ಲ, ಇವರೇನು ಅಪರಾಧ ಮಾಡೇ ಇಲ್ಲ, ನಾವು ಎಷ್ಟು ಕ್ಲಿಯರ್ ಆಗಿದ್ದೀವಪ್ಪ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆಗಳಿರುತ್ತೆ. ಬನ್ನಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ಈ ಕಾಂಗ್ರೆಸ್ಸು, BJP, JDS ಈ ನಿಮ್ಮೆಲ್ಲ ಮಹಾನ್ ನಾಯಕರುಗಳಿದ್ದಾರಲ್ಲ, ಅವ್ರ ಮೇಲೆ ಎಷ್ಟೆಷ್ಟು ಕ್ರಿಮಿನಲ್ ಕೇಸ್, ಕಂಜಿ ಪಿಂಜಿ ಕೇಸ್ ಅಲ್ಲ, ಕ್ರಿಮಿನಲ್ ಕೇಸ್ ಎಷ್ಟೆಷ್ಟಿದೆ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಬನ್ನಿ, ನಿಮ್ಮ ನಾಯಕರನ್ನು ಏನು ಆರಾಧನೆ ಮಾಡ್ತೀರಿ ನೀವು, ಒಂದು ಸಣ್ಣ ಒಂದು ಕೇಸ್ ಇದ್ದಾಗ ಹೇಗೆ ಪ್ರಾಬ್ಲಮ್ ಆಗುತ್ತೆ ಒಬ್ಬರ ಮೇಲೆ, ನೋಡಿ ಇವ್ರ ಮೇಲೆ ಎಷ್ಟಿದೆ. DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ, 19 ಕ್ರಿಮಿನಲ್ ಕೇಸ್ಗಳಿದೆ. DK ಶಿವಕುಮಾರ್ ಅವರ ಮೇಲೆ
19 ಕ್ರಿಮಿನಲ್ ಕೇಸ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ, ಇದೆಲ್ಲ ಕಾಂಗ್ರೆಸ್ಸಿಗರು, ಬರ್ತೀನಿ ಬಿಜೆಪಿಗೂ ಬರ್ತೀನಿ JDSಗೂ ಬರ್ತೀನಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ 13 ಕ್ರಿಮಿನಲ್ ಕೇಸ್ಗಳಿದೆ. 13 ಕ್ರಿಮಿನಲ್ ಕೇಸ್. ದ ಒನ್ ಅಂಡ್ ಓನ್ಲಿ ಪ್ರಿಯಾಂಕ್ ಖರ್ಗೆ 9 ಕೇಸ್. ಪ್ರಿಯಾಂಕ್ ಖರ್ಗೆ 9 ಕೇಸ್. ಕ್ರಿಮಿನಲ್ ಕೇಸ್ಗಳ ವಿಚಾರದಲ್ಲಿ ನಾವು ಸೆಂಚುರಿಯಲ್ಲಿ ಹೇಳ್ತಾ ಇರ್ತೀವಲ್ಲ, ಅತಿ ಹೆಚ್ಚು ಸೆಂಚುರಿ ಯಾರು ಬಾರಿಸಿದ್ರು, ಸಚಿನ್ ತೆಂಡೂಲ್ಕರ್ ಬಾರಿಸಿದ್ರು. ಹಾಗೇನೆ ಅದಕ್ಕೆ ಹೋಲಿಕೆ ಮಾಡೋದಲ್ಲ, ಅತಿ ಹೆಚ್ಚು ಕ್ರಿಮಿನಲ್ ಕೇಸ್ ಇರೋದು ಯಾರಿಗೆ ಹೇಳಿ? ಬಿ ನಾಗೇಂದ್ರ 42. ಅರ್ಧ ಸೆಂಚುರಿಗೆ 8 ಕಡಿಮೆ. ಅರ್ಧ ಸೆಂಚುರಿಗೆ 8 ಕಡಿಮೆ. ಆಯ್ತಾ? ಇದೆಲ್ಲ ಕಾಂಗ್ರೆಸ್ನವರ ಅಪರಾವತಾರವ? ಬನ್ನಿ. ಆಮೇಲೆ ಇನ್ಯಾರು? ಜಮೀರ್ ಅಹ್ಮದ್ ಖಾನ್ 5 ಕ್ರಿಮಿನಲ್ ಕೇಸ್. ಕಂಗ್ರ್ಯಾಚುಲೇಷನ್ ಬ್ರದರ್, 5 ಕ್ರಿಮಿನಲ್ ಕೇಸ್. ಓಕೆ, ಕಾಂಗ್ರೆಸ್ದು ಮುಗೀತಾ? ಬಿಜೆಪಿಗೆ ಬನ್ನಿ. ಬಿಜೆಪಿ ಕ್ರಿಮಿನಲ್ ಕೇಸ್ಗಳು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನಂಬರ್ 1 ಜನಾರ್ದನ್ ರೆಡ್ಡಿ 20 ಕ್ರಿಮಿನಲ್ ಕೇಸ್ಗಳಿದೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕೆಲವೆಲ್ಲ ಕೇಳಿದರೆ ಕ್ರಿಮಿನಲ್ ಕೇಸ್ಗಳು ಬೇರೆ ಬೇರೆ. ಜನಾರ್ದನ್ ರೆಡ್ಡಿ 20 ಕ್ರಿಮಿನಲ್ ಕೇಸ್. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ 2 ಕ್ರಿಮಿನಲ್ ಕೇಸ್ಗಳಿದೆ. ಆರ್ ಅಶೋಕ್ ವಿಜಯೇಂದ್ರ 2 ಕ್ರಿಮಿನಲ್ ಕೇಸ್. ಆರ್ ಅಶೋಕ್ 1 ಕ್ರಿಮಿನಲ್ ಕೇಸ್. ಬಿ ಶ್ರೀರಾಮುಲು 5 ಕ್ರಿಮಿನಲ್ ಕೇಸ್. ಮಣಿಕಂಠ್ ರಾಥೋಡ್ ಅತಿ ಹೆಚ್ಚು ಕ್ರಿಮಿನಲ್ ಕೇಸ್ ಹೊಂದಿರುವಂಥ ಬಿಜೆಪಿ ಶಾಸಕ 43. ನಾಗೇಂದ್ರ ಅವರಿಗಿಂತ ಕೂಡ 1 ಜಾಸ್ತಿ. ಆಯ್ತಾ? ಇವರು ಕೂಡ ಬಿಜೆಪಿ ಪಾಲಿನ ಕ್ರಿಮಿನಲ್ ವಿಚಾರದಲ್ಲಿ ತೆಂಡೂಲ್ಕರ್ಗೆ ಕಂಪೇರ್ ಮಾಡಬಾರ್ದು, ಸೆಂಚುರಿ ವಿಚಾರಕ್ಕೆ ಹೇಳಿದೆ ನಾನು ಅಷ್ಟೇ. ಇನ್ನು ದಳಪತಿಗಳು, ದಳಪತಿಗಳು ಬಿಜೆಪಿದು ಇನ್ನೊಂದ್ಸಲ ನಿಮಗೆ ಕೆಲವರು ಯಾರು ಅಂತ ಗೊತ್ತಾಗಬೇಕಲ್ಲ. ನೋಡಿ, BY ವಿಜಯೇಂದ್ರ, ಜನಾರ್ದನ್ ರೆಡ್ಡಿ 20, BY ವಿಜಯೇಂದ್ರ 2, ಆರ್ ಅಶೋಕ್ 1, ಶ್ರೀರಾಮುಲು 5, ಮಣಿಕಂಠ್ ರಾಥೋಡ್ 43. ಓಕೆ, ಕಾಂಗ್ರೆಸ್ದಾಯಿತು, ಬಿಜೆಪಿದಾಯಿತು. ಈಗ ನಮ್ಮ ದಳ ಪಾರ್ಟಿ ಯಾರೆಲ್ಲ ಇದ್ದಾರೆ? ದಳ ಪಾರ್ಟಿಯಲ್ಲಿ ಕುಮಾರಣ್ಣ 3 ಕ್ರಿಮಿನಲ್ ಕೇಸ್. ಕರೆಮ್ಮ ನಾಯಕ್ 7 ಕ್ರಿಮಿನಲ್ ಕೇಸ್. MT ಕೃಷ್ಣಪ್ಪ 7 ಕ್ರಿಮಿನಲ್ ಕೇಸ್. ಶರಣಗೌಡ ಕಂದಕೂರ್ 3 ಕ್ರಿಮಿನಲ್ ಕೇಸ್. ಸಮೃದ್ಧಿ ಮಂಜುನಾಥ್ 2 ಕ್ರಿಮಿನಲ್ ಕೇಸ್. ಎಸ್ ವೀಕ್ಷಕರು, ಓಕೆ, ಇದೆಲ್ಲವೂ ನೀವು ನೋಡಿದಿರಿ. ಒಟ್ಟು ಎಷ್ಟು ಕ್ರಿಮಿನಲ್ ಕೇಸ್ಗಳು? ನಾನು ನಿಮಗೆ ಬಿಗ್ ಭಾರತದಲ್ಲಿ ನಿರಂತರವಾಗಿ ಇಂಥ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಸರ್, ಹಾಗಿದ್ರೆ MP ಗಳು ಎಷ್ಟಿದ್ದಾರೆ ಅದು ಕೊಡ್ತೀನಿ. ಸರ್, ಈ MLA ಇದ್ದಾರಲ್ಲ, ದೊಡ್ಡ ದೊಡ್ಡ ಮಂತ್ರಿಗಳಿದ್ದಾರಲ್ಲ, ಎಷ್ಟು ಸರ್ ದುಡ್ಡಿದೆ ಅವ್ರ ಹತ್ರ ದುಡ್ಡು ಎಷ್ಟಿದೆ, ಅವ್ರ ಹತ್ರ ಎಷ್ಟು ಆಸ್ತಿ ಇದೆ, ಅವ್ರ ಹತ್ರ ಎಷ್ಟು ಚಿನ್ನ ಇದೆ, ಅವರ ಹೆಂಡತಿ ಹತ್ರ ಎಷ್ಟು ಚಿನ್ನ ಇದೆ, ಇದೆಲ್ಲ ಲೀಸ್ಟ್ ಡೈಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಎಲ್ಲಿಂದ ಸಿಕ್ತು ಅಂತ ನೀವು ಕೇಳಿದರೆ, ವೀಕ್ಷಕರೇ, ಸಾಧಾರಣವಾಗಿ ನೀವು ಕೂಡ ನಾಳೆ ಏನಾದರೂ ಒಂದು MLA ಎಲೆಕ್ಷನ್ಗೆ ಅಥವಾ MP ಎಲೆಕ್ಷನ್ಗೆ ನೀವು ನಿಲ್ಲಬೇಕು ಅಂತಂದರೆ ನೀವು ಒಂದು ಅಫಿಡವಿಟ್ ಸಲ್ಲಿಸಬೇಕಾಗುತ್ತೆ ಲೋಕಾಯುಕ್ತಕ್ಕೆ. ನನ್ನ ಬಳಿ ಇಷ್ಟು ಆಸ್ತಿ ಇದೆ, ನನ್ನ ಬಳಿ ಇಷ್ಟು ಚರ ಆಸ್ತಿ ಇದೆ, ಚರ ಆಸ್ತಿ, ಸ್ಥಿರ ಆಸ್ತಿ, ದುಡ್ಡಿದೆ, ಇಷ್ಟು ಕ್ಯಾಶ್ ಇದೆ, ಇಷ್ಟು ಲೋನ್ ಇದೆ, ಇಷ್ಟು ಬಂಗಾರ ಇದೆ, ಹೆಂಡತಿ ಬಳಿ ಎಷ್ಟಿದೆ, ಎಲ್ಲ ಮಾಹಿತಿ ಸಿಗುತ್ತೆ. ಓಕೆ, ಅದನ್ನು ನಿಮಗೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ.